ಒಂದು ಊರಿನಲ್ಲಿ ಋಷಿಕುಮಾರರಾದ ಅಣ್ಣ ತಮ್ಮಂದಿರಿದ್ದರು. ಅಣ್ಣನ ಹೆಸರು ಶಂಕ, ತಮ್ಮನ ಹೆಸರು ಲಿಖಿತ. ಗಂಗಾ ನದಿಯ ಒಂದು ದಡದಲ್ಲಿ ಅಣ್ಣ, ಮತ್ತೊಂದು ದಡದಲ್ಲಿ ತಮ್ಮ ಋಷ್ಯಾಶ್ರಮ ಕಟ್ಟಿಕೊಂಡು ಸರಳ ಜೀವನ ನಡೆಸುತ್ತಿದ್ದರು. ವೇದಶಾಸ್ತ್ರಗಳನ್ನೆಲ್ಲ ಕಲಿತು ತಪೋನಿರತರಾಗಿ ದೇವರ ಧ್ಯಾನ ಮಾಡುತ್ತಿದ್ದರು. ಒಂದು ದಿನ ತಮ್ಮನಾದ ಲಿಖಿತನು ಆ ಕಡೆ ದಡದಿಂದ ಈ ಕಡೆ ದಡದಲ್ಲಿರುವ ಅಣ್ಣನನ್ನು ನೋಡಲೆಂದು ಕುಟೀರಕ್ಕೆ ಬಂದನು. ಆದರೆ ಆ ದಿನ ಅಣ್ಣನಾದ ಶಂಕನು ಮನೆಯಲ್ಲಿರಲಿಲ್ಲ, ಹೊರಗಡೆ ಹೋಗಿದ್ದನು. ಅಣ್ಣನು ಬರುವವರೆಗೂ ಇದ್ದು ನೋಡಿಕೊಂಡು ಹೋದರಾಯಿತು ಎಂದುಕೊಂಡು ಆಶ್ರಮದ ಸುತ್ತ ನೋಡಿದನು. ಅಣ್ಣನ ಕುಟೀರ ಬಹಳ ಚೆನ್ನಾಗಿತ್ತು. ಸುತ್ತಲೂ ಹಣ್ಣು ಹಂಪಲುಗಳು ತುಂಬಿದ ಮರ ಗಿಡಗಳು, ಶುಕ ಪೀಕಗಳು, ನಾನಾ ಜಾತಿಯ ಹೂವಿನ ಗಿಡ ಬಳ್ಳಿಗಳು ಕುಟೀರದ ಸುತ್ತಲೂ ಇದ್ದು ಆಶ್ರಮದ ಸೌಂದರ್ಯ ಹೆಚ್ಚಿಸಿತ್ತು. ಆಶ್ರಮದ ಸುತ್ತ ಒಂದು ಸುತ್ತು ಓಡಾಡುತ್ತಿರುವಾಗ ತಮ್ಮನ ಕಣ್ಣಿಗೆ ಮಾವಿನ ಮರ ಕಾಣಿಸಿತು. ಮರದ ತುಂಬ ರಸಭರಿತವಾದ ಹಣ್ಣುಗಳು ತುಂಬಿದ್ದವು, ಬಂಗಾರದ ಬಣ್ಣದಿಂದ ಹೊಳೆಯುತ್ತಿದ್ದವು. ತಮ್ಮನಿಗೆ ಬಹಳ ಹಸಿವಾಗುತ್ತಿತ್ತು. ಹಣ್ಣು ತಿನ್ನಲು ಆಸೆಯಾಯಿತು. ಕೆಲವು ಹಣ್ಣುಗಳನ್ನು ಕಿತ್ತುಕೊಂಡನು. ಅಣ್ಣ ಬಂದ ಮೇಲೆ ತಿಂದರಾಯಿತು ಎಂದುಕೊಂಡಿದ್ದ. ಆದರೆ ಮಾವಿನ ಹಣ್ಣನ್ನು ನೋಡಿದಷ್ಟು ಹಸಿವು ಜಾಸ್ತಿಯಾಗುತ್ತಿತ್ತು. ತಿನ್ನುವ ಆಸೆಯಾಗಿ ಬಾಯಲ್ಲಿ ನೀರು ಬರುತ್ತಿತ್ತು. ಇನ್ನು ಅಣ್ಣ ಬಾರದೆ ಇದ್ದುದನ್ನು ನೋಡಿ ಒಂದೊಂದೇ ಹಣ್ಣು ತಿನ್ನತೊಡಗಿದನು. ಹಣ್ಣು ತಿನ್ನುತ್ತಿರುವ ಸಮಯಕ್ಕೆ ಅಣ್ಣ ಶಂಕ ಬಂದನು. ತಮ್ಮನನ್ನು ನೋಡಿ ತುಂಬ ಸಂತೋಷವಾಯಿತು. ಲಿಖಿತ, ಯಾವಾಗ ಬಂದೆ, ಹೇಗಿದ್ದೀಯಾ ಎಂದು ಪ್ರೀತಿಯಿಂದ ವಿಚಾರಿಸಿದನು. ಅವನ ಕೈಯಲ್ಲಿದ್ದ ಮಾವಿನ ಹಣ್ಣು ನೋಡಿ ಹಣ್ಣು ಎಷ್ಟು ಚೆನ್ನಾಗಿದೆ ಎಂದನು. ಅದಕ್ಕೆ ತಮ್ಮನು, ಹೌದು ಅಣ್ಣ, ಹಣ್ಣುಗಳು ರುಚಿಯಾಗಿವೆ, ತುಂಬ ಹಸಿವಾಗಿತ್ತು. ನೀನು ಬರುವವರೆಗೂ ಕಾಯಲು ಆಗಲಿಲ್ಲ, ಅದಕ್ಕೆ ತಿಂದು ಬಿಟ್ಟೆ ಎಂದನು. ಇರಲಿ ಬಿಡು ತಮ್ಮ, ಆದರೆ ಹಣ್ಣುಗಳನ್ನು ಎಲ್ಲಿಂದ ತಂದೆ ಎಂದು ಅಣ್ಣ ಕೇಳಿದ. ಅಣ್ಣ, ನಿನ್ನ ಕುಟೀರದ ಕೈತೋಟದಲ್ಲಿ ಬಿಟ್ಟಿರುವ ಹಣ್ಣುಗಳು ಎನ್ನುತ್ತಿದ್ದಂತೆ, ಲಿಖಿತ, ನೀನು ತಪ್ಪು ಮಾಡಿದೆ. ಅಣ್ಣನ ತೋಟದ ಹಣ್ಣುಗಳು ಎಂದು ನೀನು ತಿಂದಿರಬಹುದು, ಆದರೆ ನನ್ನ ಕೇಳದೆ ತಿಂದುದು ತಪ್ಪು ಅಲ್ಲವೇ? ಇದಕ್ಕಾಗಿ ನಿನಗೆ ಶಿಕ್ಷೆಯಾಗಬೇಕು ಎಂದು ಅಣ್ಣ ಹೇಳಿದ. ಅಣ್ಣನು ಹೇಳಿದ್ದನ್ನು ಕೇಳಿದ ತಮ್ಮ, ಹೌದು ಅಣ್ಣ, ನಾನು ಮಾಡಿದ್ದು ತಪ್ಪು. ನೀನು ಅಣ್ಣನೇ ಇರಬಹುದು, ಆದರೂ ನಿನ್ನನ್ನು ಕೇಳಿ ತೆಗೆದುಕೊಳ್ಳಬೇಕಿತ್ತು. ಈಗ ನನ್ನಿಂದ ತಪ್ಪು ಆಗಿದೆ. ನೀನು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ತಯಾರಿದ್ದೇನೆ ಎಂದು ತಮ್ಮ ಹೇಳಿದ. ಆಗ ಅಣ್ಣನು, ನಾನು ನಿನಗೆ ಶಿಕ್ಷೆ ಕೊಡುವುದಿಲ್ಲ. ಈ ಊರಿನ ರಾಜನ ಹತ್ತಿರ ಹೋಗಿ ನೀನು ಶಿಕ್ಷೆ ತೆಗೆದುಕೊಳ್ಳಬೇಕು ಎಂದ. ಅಣ್ಣನ ಮಾತಿನಂತೆ ರಾಜನ ಆಸ್ಥಾನಕ್ಕೆ ಶಿಕ್ಷೆ ತೆಗೆದುಕೊಳ್ಳಲು ತಮ್ಮ ಹೊರಟ. ಅರಮನೆಯಲ್ಲಿ ಇಂಥ ದೊಡ್ಡ ಋಷಿಗಳು ಬರುತ್ತಿದ್ದಾರೆ ಎಂದು ತಿಳಿದ ಮೇಲೆ ರಾಜನು ಬಹಳ ಸಂತೋಷದಿಂದ ಅವರ ಸ್ವಾಗತಕ್ಕೆ ತಯಾರಿ ಮಾಡಿಕೊಂಡನು. ಅರಮನೆಗೆ ಹೋಗುತ್ತಿದ್ದಂತೆ ರಾಜನೇ ಬಂದು ಗೌರವದಿಂದ ಕರೆದುಕೊಂಡು ಹೋಗಿ ಪಾದ ಪೂಜೆಗಳನ್ನು ಮಾಡಿ ಸತ್ಕರಿಸಿದನು. ನನ್ನಿಂದ ನಿಮಗೆ ಯಾವ ಸಹಾಯ ಆಗಬೇಕು ಎಂದು ರಾಜ ಕೇಳಿದ. ಪ್ರಭು, ನಿಮ್ಮಿಂದ ನನಗೆ ಯಾವ ಸಹಾಯವೂ ಬೇಡ, ಆದರೆ ನಾನು ಮಾಡಿದ ಕಳ್ಳತನದ ಅಪರಾಧಕ್ಕೆ ನೀವು ನನಗೆ ಶಿಕ್ಷೆ ಕೊಡಬೇಕು ಎಂದ. ರಾಜನು, ಮುನಿವರ್ಯರೇ, ನೀವು ಯಾವ ತಪ್ಪು ಮಾಡಿದ್ದೀರಿ ಎಂದು ಕೇಳಿದ. ರಾಜ, ಹೇಳುವೆ ಕೇಳು. ನಾನು ನನ್ನ ಅಣ್ಣನ ಮನೆಗೆ ಬಂದಿದ್ದೆ. ಅವನ ತೋಟದಲ್ಲಿ ಒಂದು ಮಾವಿನ ಮರವಿದೆ. ನನಗೆ ಹಸಿವಾಗಿತ್ತು. ಅವನನ್ನು ಕೇಳದೆ ನಾನು ಮಾವಿನ ಹಣ್ಣುಗಳನ್ನು ಕಿತ್ತು ತಿಂದೆ. ಅವನನ್ನು ಕೇಳದೆ ತಿಂದಿದ್ದು ಒಂದು ರೀತಿಯ ಕಳ್ಳತನ. ಅದಕ್ಕಾಗಿ ನನಗೆ ಶಿಕ್ಷೆ ಕೊಡಬೇಕು ಎಂದ. ರಾಜನು ತುಂಬ ಯೋಚಿಸಿ, ಇದು ತುಂಬ ಸಣ್ಣ ತಪ್ಪು. ಹಸಿವಾದಾಗ ಹಣ್ಣು ತಿನ್ನುವುದು ತಪ್ಪಲ್ಲ. ಅದು ಕೂಡ ನಿಮ್ಮ ಅಣ್ಣನ ಮರದಲ್ಲಿದ್ದ ಹಣ್ಣು. ನಿಮಗೆ ಶಿಕ್ಷೆ ಕೊಡುವ ಅಧಿಕಾರ ನನಗಿದೆ ಅಂದ ಮೇಲೆ ನಿಮ್ಮ ಅಣ್ಣನ ಮರದ ಹಣ್ಣನ್ನು ತಿನ್ನಬಹುದು ಎಂದು ನಾನೇ ಹೇಳುವೆ. ಅಣ್ಣನ ಆಶ್ರಮದ ಮರದಿಂದ ಕಿತ್ತ ಹಣ್ಣನ್ನು ತಿನ್ನಬಹುದು ಎಂದು ರಾಜರೇ ಹೇಳಿದ್ದಾರೆ ಅಂದುಕೊಂಡು ನೀವು ಹೋಗಬಹುದು ಎಂದನು ರಾಜ. ಅದಕ್ಕೆ ಲಿಖಿತನು, ಅದು ಸಾಧ್ಯವಿಲ್ಲ ಪ್ರಭು. ಕಳ್ಳರಿಗೆ ಯಾವ ಶಿಕ್ಷೆ ಕೊಡುತ್ತೀರೋ ಅದೇ ಶಿಕ್ಷೆಯನ್ನು ನನಗೂ ಕೊಡಿ. ಎಲ್ಲರಿಗೂ ಅನ್ವಯಿಸುವ ಕಾನೂನು ನನಗೂ ಅನ್ವಯಿಸಬೇಕು ಎಂದ. ಸರಿ ಆಯಿತು ಋಷಿಗಳೇ, ಕಳ್ಳತನ ಮಾಡಿದ್ದಕ್ಕೆ ಕೊಡುವ ಶಿಕ್ಷೆ 2 ಕೈಗಳನ್ನು ಕತ್ತರಿಸುವುದು. ಅದಕ್ಕೆ ಋಷಿಕುಮಾರನು, ಪ್ರಭು, ಇದಕ್ಕಾಗಿ ನೀವು ಚಿಂತಿಸಬೇಡಿ. ಅದೇ ಶಿಕ್ಷೆಯನ್ನು ನನಗೂ ಕೊಡಿ. ಎಲ್ಲರಿಗೂ ಶಿಕ್ಷೆ ನ್ಯಾಯವಾಗಿರಬೇಕು. ಮಾಡಿದ ತಪ್ಪಿಗೆ ಕಠಿಣ ಶಿಕ್ಷೆಯಾದರೆ ಮತ್ತೊಂದು ಸಲ ತಪ್ಪು ಮಾಡುವುದಿಲ್ಲ ಎಂದನು. ರಾಜನು ಸೇವಕರನ್ನು ಕರೆದು ಅದೇ ಶಿಕ್ಷೆಯನ್ನು ವಿಧಿಸುವಂತೆ ಮಾಡಿದನು. 2 ಕೈಗಳನ್ನು ಕತ್ತರಿಸಿಕೊಂಡು ಅಣ್ಣನ ಬಳಿ ಬಂದು ತೋರಿಸಿದನು. ಇದನ್ನು ನೋಡಿದ ಅಣ್ಣ ಶಂಕನು, ಈಗ ನನಗೆ ಖುಷಿಯಾಯಿತು.
ನೀನು ನನ್ನೆದುರು ಬಂದು ಸುಳ್ಳು ಹೇಳಬಹುದಿತ್ತು, ರಾಜ ನನಗೆ ಶಿಕ್ಷೆ ಕೊಟ್ಟ ಎಂದು. ಆದರೆ ನೀನು ಹಾಗೆ ಮಾಡದೆ ನಿಜವಾಗಿಯೂ ಶಿಕ್ಷೆ ತೆಗೆದುಕೊಂಡು ಬಂದಿದ್ದು ನನಗೆ ಸಂತೋಷವಾಯಿತು ಎಂದು ಹೇಳಿ, ಹೋಗು, ನದಿಗೆ ಹೋಗಿ ಸ್ನಾನ ಮಾಡಿ ಬಾ ಎಂದು ತಮ್ಮನಿಗೆ ಹೇಳಿದನು. ಅಣ್ಣನ ಮಾತಿನಂತೆ ನದಿಯಲ್ಲಿ ಹೋಗಿ ಮುಳುಗು ಹಾಕಿ ಅಭ್ಯಾಸ ಬಲದ ಮೇಲೆ ಸೂರ್ಯನಿಗೆ ಅರ್ಘ್ಯ ಕೊಡಲು ಎರಡೂ ಕೈ ಜೋಡಿಸಿದ ಬೊಗಸೆಯಲ್ಲಿ ನೀರು ತೆಗೆದು ಕೈ ಎತ್ತಿದ. ಅವನ ಎರಡೂ ಕೈಗಳು ಬಂದಿದ್ದವು. ಸಂತೋಷದಿಂದ ಇದು ಹೇಗೆ ಎಂದು ಅಣ್ಣನನ್ನು ಕೇಳಿದ. ಲಿಖಿತ, ಇದು ನನ್ನ ತಪಸ್ಸಿನ ಫಲದಿಂದ ನಿನಗೆ ಕೈಗಳು ಬಂದಿದೆ ಎಂದ. ಅಣ್ಣ, ಕತ್ತರಿಸಿಕೊಂಡ ಕೈಗಳನ್ನು ಮತ್ತೆ ತರಿಸುವ ಶಕ್ತಿ ನಿನಗೆ ಇರುವಾಗ ನಾನು ಮಾವಿನ ಹಣ್ಣು ತಿಂದ ಪಾಪವನ್ನು ನೀನು ಹೋಗಲಾಡಿಸಬಹುದಿತ್ತಲ್ಲವೇ ಎಂದು ಕೇಳಿದ. ಆಗ ಶಂಕನು, ಹೌದು, ನನಗೆ ತಪಸ್ಸಿನ ಶಕ್ತಿ ಇತ್ತು. ನೀನು ಕೇಳದೆ ಕದ್ದು ತಿಂದ ಮಾವಿನ ಹಣ್ಣಿನ ಕಳ್ಳತನದ ಪಾಪ ವಿಮೋಚನೆ ನಾನೇ ಮಾಡಬಹುದಿತ್ತು. ಆದರೆ ಮುಂದೆ ಇನ್ನೊಂದು ತಪ್ಪು ಮಾಡಲು ನಾನೇ ನಿನಗೆ ತಿಳಿಸಿಕೊಟ್ಟಂತಾಗುತ್ತಿತ್ತು. ತಪ್ಪಿಗೆ ಎಂತಹ ಶಿಕ್ಷೆ ಇದೆ ಎಂದು ನಿನಗೆ ಗೊತ್ತಾದ ಮೇಲೆ ಇನ್ನೆಂದಿಗೂ ನೀನು ಅಂತಹ ತಪ್ಪನ್ನು ಮಾಡುವುದಿಲ್ಲ. ಅದಕ್ಕಾಗಿ ನಾನು ಈ ದಿನ ನಿನಗೆ ರಾಜನ ಮೂಲಕ ಶಿಕ್ಷೆ ಕೊಡಿಸಿದ್ದು. ನೋಡು, ಈಗ ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು. ನಿನಗೆ ಕೈಗಳನ್ನು ಈ ನದಿಯು ಕೊಟ್ಟಿದೆ. ಇದರ ನೆನಪಿಗಾಗಿ ನದಿಗೆ ಬಾಹುದಾ ಎಂದು ಹೆಸರಿನಿಂದ ಕರೆಯೋಣ. ಬಾಹು ಎಂದರೆ ಕೈಗಳು, ದಾ ಎಂದರೆ ಕೊಡು. ಆದ್ದರಿಂದ ನದಿಗೆ ಬಾಹುದಾ ಎಂದು ಹೆಸರು ಕೊಟ್ಟರು. ಬಂಧುಗಳೇ, ಈ ಕಥೆ ಏನು ಹೇಳ್ತಿದೆ ವಿವರಿಸ್ತೀನಿ. ಅದಕ್ಕೂ ಮೊದಲು ಸ್ವಯಂ ಅರಿವು, ಸ್ವಯಂ ಶಿಸ್ತಿನ ಮೇಲಿರುವ ಒಂದು ಅದ್ಭುತ ಪುಸ್ತಕ, ದ ಪವರ್ ಆಫ್ ಸೆಲ್ಫ್ ಡಿಸಿಪ್ಲಿನ್. ಈ ಪುಸ್ತಕ ಓದಿ ಅಥವಾ ಕುಕು FM ಆ್ಯಪ್ನಲ್ಲಿ ಕೇಳಿ. ಜೀವನದಲ್ಲಿ ಗೆಲ್ಲಬೇಕು ಅಂದ್ರೆ ಹೇಗಿರಬೇಕು, ನಮ್ಮ ಸ್ವಯಂ ಶಿಸ್ತು ಯಾವ ತರಹ ಇರಬೇಕು. ಕುಕು FM ಆ್ಯಪ್ ಒಂದು ಆಡಿಯೋ ಪ್ಲಾಟ್ಫಾರ್ಮ್. ಇಲ್ಲಿ 10,000 ಗಂಟೆಗೂ ಅಧಿಕ ಕಂಟೆಂಟ್ ಇದೆ. ವಿಶೇಷ ಅಂದರೆ ನೀವು ಟ್ರಾವೆಲ್ ಮಾಡ್ತಾ, ಕೆಲಸ ಮಾಡ್ತಾ ಬುಕ್ ಓದುವ ಎಕ್ಸ್ಪೀರಿಯನ್ಸ್ ಪಡಿಬಹುದು. ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜ್ $399. ಆದರೆ ನಮ್ಮ ಎಕೋ ಕನ್ನಡ ಕುಟುಂಬದವರು ಎಕೋ 50 ಅನ್ನೋ ಕೂಪನ್ ಕೋಡ್ ಬಳಸಿದ್ರೆ ನಿಮಗೆ $199ಗೆ ಸಿಗುತ್ತೆ. ಅಂದರೆ $1 ಕಡಿಮೆ ದರದಲ್ಲಿ ಒಂದು ಪುಸ್ತಕ ಓದಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಫಸ್ಟ್ ಕಮೆಂಟ್ನಲ್ಲಿದೆ. ಬಂಧುಗಳೇ, ಈಗ ಕಥೆಯ ಮಾತಿಗೆ ಬರೋಣ. ಈ ಕತೆ ಮಹಾಭಾರತದಲ್ಲಿ ಬರುತ್ತೆ. ಇಲ್ಲಿ ಪ್ರತಿಯೊಂದು ವಿಷಯನೂ ಎಷ್ಟು ಅರ್ಥಗರ್ಭಿತವಾಗಿದೆ, ಸೂಕ್ಷ್ಮವಾಗಿ ಅವಲೋಕಿಸಿ ನೋಡಿ. ತಮ್ಮ ತಪ್ಪು ಮಾಡಿದಾಗ ಅಣ್ಣ ಹೇಳ್ತಾನೆ, ತಮ್ಮ ತನ್ನ ತಪ್ಪನ್ನು ಅರಿತಾನೆ, ಅದಕ್ಕಾಗಿ ರಾಜನಿಂದ ಶಿಕ್ಷೆ ಪಡಿತಾನೆ. ರಾಜ ಋಷಿ ಮುನಿಗಳು ಅಂತ ಒಂದು ಕ್ಷಣ ದಯೆ ತೋರಿದರು. ಆದರೆ ಋಷಿಗಳು ರಾಜನಿಗೆ ಕರ್ತವ್ಯದ ಬಗ್ಗೆ ಹೇಳ್ತಾರೆ. ಆಗ ರಾಜ ಋಷಿಗಳಿಗೆ ಶಿಕ್ಷೆ ಕೊಡ್ತಾನೆ. ಒಡ ಹುಟ್ಟಿದ ಅಣ್ಣ ತಮ್ಮನಿಗೆ ಒಳ್ಳೆಯದಾಗುವಂತೆ ತನ್ನ ತಪಸ್ಸಿನ ಶಕ್ತಿಯನ್ನ ನ್ಯಾಯವಾದ ರೀತಿಯಲ್ಲಿ ಬಳಸ್ತಾನೆ. ಮರವನ್ನು ಕಡಿದರೂ ಅದು ಮತ್ತೆ ಚಿಗುರುತ್ತೆ, ಕ್ಷೀಣವಾದರೂ ಚಂದ್ರನು ಮತ್ತೆ ಕಾಂತಿ ಪಡಿತಾನೆ. ತಮ್ಮ ವಿವೇಕದಿಂದ ತಮ್ಮನ್ನು ವಿಮರ್ಶಿಸಿದ ಸಜ್ಜನರು ಲೋಕದಲ್ಲಿ ತಮಗೆದುರಾಗುವ ಕಷ್ಟಗಳಿಗೆ ಸಂತಾಪ ಪಡೋದಿಲ್ಲ ಅಂತ ಒಂದು ಕಡೆ ಬರೀತಾರೆ. ಬಂಧುಗಳೇ, ಮನುಷ್ಯನಿಗೆ ಮೊದಲು ತನ್ನನ್ನು ಅರಿಯುವ, ತನ್ನ ತಪ್ಪನ್ನು ತಿಳಿಯುವ ಅರಿಮೆ ಇರಬೇಕು. ನಂತರ ಉಳಿದಿದ್ದೆಲ್ಲ. ಈ ಕತೆ ಮಾತಿನ ಬಗ್ಗೆ ಯೋಚಿಸಿ.